ದಿನಗಳ ಹಿಂದೆ ಮಡೇನೂರ್ ಮನು ಅವರ ಸುದ್ದಿ ಸಾಕಷ್ಟು ಸದ್ದನ್ನ ಮಾಡಿತ್ತು ಕರ್ನಾಟಕದ ಜನರಂತೂ ಮಡೇನೂರು ಮನು ಅವರಿಗೆ ಹಿಡಿ ಶಾಪವನ್ನ ಹಾಕಿದ್ರು. ಮಿಂಚು ಅನ್ನೋ ಹುಡುಗಿಗೆ ಮೋಸ ಮಾಡಿಬಿಟ್ರು, ಪಾಪ ಮಿಂಚು ಜೀವನವನ್ನ ಹಾಳು ಮಾಡಿಬಿಟ್ರು ಅಂತ ಹೇಳಿ ಈಗ ಅದೇ ಮಡೇನೂರ್ ಮನು ಅವರು ಹಾಗೂ ಮಿಂಚು ಅವರು ಮತ್ತೆ ಹೊಂದಾಗಿದ್ದಾರೆ. ನಾವು ಕಾಂಪ್ರಮೈಸ್ ಆಗಿದ್ದೀವಿ, ಮಿಂಚು ಅವರು ಕೇಸನ್ನ ವಾಪಸ್ ತಗೊಂಡಿದ್ದಾರೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋವನ್ನ ರಿಲೀಸ್ ಮಾಡಿದ್ರು. ಮಿಂಚು ಒಳ್ಳೆಯವರು, ಮಡೇನೂರ್ ಮನುನು ಕೂಡ ಒಳ್ಳೆಯವರು. ಹಾಗಾದ್ರೆ ಕೆಟ್ಟವ್ರು ಯಾರು? ಕರ್ನಾಟಕದ ಜನರು ಕೆಟ್ಟವರ? ಇವರಿಬ್ಬರ ಮಧ್ಯೆ ಜಗಳ ಆಗಿದ್ದಾದ್ರೂ ಯಾಕೆ? ಕಾಮಿಡಿ ಕಿಲಾಡಿಗಳು ನಟ ಮಡೇನೂರ್ ಮನು ಅವರ ಹೊಸ ವರ್ಷೆ. ಇವರು ಒಳ್ಳೆಯವರು ಆದ್ರೆ ಜನಾನೇ ಕೆಟ್ಟವರು. ಯಾರು ಕೆಟ್ಟವರು ಹಾಗಿದ್ರೆ? ಎಸ್, ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಬಹುದು ವೀಕ್ಷಕರೇ. ನೀವು ಕೂಡ ಕರೆ ಮಾಡಬಹುದು ನಮ್ಮ ಕಾರ್ಯಕ್ರಮಕ್ಕೆ. ಜೈಲು ಶಿಕ್ಷೆಯಿಂದ ಮಡೇನೂರ್ ಮನು ಅವರು ಬಚಾವಾದ್ರು, ಇನ್ನೇನು ಹೊರಗೆ ಬರಲ್ಲ ಅಂತ ಹೇಳ್ತಿದ್ರು. ಆದ್ರೆ ಅವರಿಗೆ ಬೇಲ್ ಸಿಕ್ತು. ಈಗ ಕೇಸ್ ಕೂಡ ಖುಲಾಸ್ ಆಗಿದೆ, ಕೇಸ್ ಕೂಡ ಮುಗಿದಿದೆ. ಮಿಂಚು ಅವರು ಆ ಕೇಸನ್ನ ವಾಪಸ್ ಕೂಡ ತೆಗೆದುಕೊಂಡಿದ್ದಾರೆ. ಕಾಮಿಡಿ ಕಿಲಾಡಿಗಳ ನಟ ಮಡೇನೂರ್ ಮನು ಅವರ ಹೊಸ ವರ್ಷೆ. ಇಬ್ರು ಒಳ್ಳೆಯವರು ಆದ್ರೆ ಯಾರು ಕೆಟ್ಟವರು? ಜನನ ಕೆಟ್ಟವರು? ಯಾರು ಕೆಟ್ಟವರು ಹಾಗಾದ್ರೆ? ಇವರ ಬಗ್ಗೆ ಮಾತಾಡಿದ ಜನ ಕೆಟ್ಟವರ ಅಥವಾ ಇವರ ಮಧ್ಯೆ ಹುಳಿ ಹಿಂಡಿದ ಆ ಜನ ಕೆಟ್ಟವರ? ಯಾರು ಕೆಟ್ಟವರು? ಎಸ್, ನೀವು ಗಮನಿಸಬಹುದು ವೀಕ್ಷಕರೇ, ಮಡೇನೂರ್ ಮನು ಅವರ ಸುದ್ದಿ ಏನಿದೆ ಅದು ಒಂದು ದೊಡ್ಡ ಮಟ್ಟದಲ್ಲಿ ಮಾತಾಗಿತ್ತು, ಮನೆ ಮಾತಾಗಿತ್ತು. ಎಲ್ರೂ ಕೂಡ ಮಿಂಚು ಅವ್ರಿಗೆ ಮೋಸ ಆಗೋಯ್ತು, ಪಾಪ ಮಿಂಚು ಅವರು ಯಾಕೆ ಅವ್ರಿಗೆ ಹಿಂಗ್ ಮೋಸ ಮಾಡಿದ್ರು, ಆ ಹೆಣ್ಮಗ್ಳಿಗೆ ಹೆಂಗ್ ಬದುಕಬೇಕು ಅಂತ ಹೇಳಿ ಎಲ್ಲ ಕಡೆ ಸುದ್ದಿ ಆಗಿತ್ತು. ಅದಾದ್ಮೇಲೆ ಮಡೇನೂರ್ ಮನು ಅವರು ಅರೆಸ್ಟ್ ಕೂಡ ಆದ್ರು. ಈಗ ಅವ್ರಿಗೆ ಬೇಲ್ ಸಿಕ್ಕಿತ್ತು. ಬೇಲ್ ಸಿಕ್ಕಾದ್ಮೇಲೆ ಮಿಂಚು ಅವರು ಆ ಕೇಸನ್ನ ವಾಪಸ್ ತೆಗೆದುಕೊಂಡಿದ್ದಾರೆ. ಮಿಂಚು ಅವರ ಒಂದಷ್ಟು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆ ಹರಿದಾಡಿದ್ವು, ನೀವು ನೋಡ್ಬೋದು. ನಾನು ಅವ್ರನ್ನ ಬಿಡಲ್ಲ, ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳಿ ಎಲ್ಲ ಕಡೆ ಒಂದಷ್ಟು ಸುದ್ದಿಗಾಗಿತ್ತು. ಅದಾದ್ಮೇಲೆ ಮಡೇನೂರ್ ಮನು ಅವರ ಹೊಸ ಚಿತ್ರ, ಅವರು ಕಷ್ಟಪಟ್ಟು ಫಸ್ಟ್ ಫಿಲಮ್ ಇನ್ನೇನು ರಿಲೀಸ್ ಆಗ್ಬೇಕಿತ್ತು, ಆ ಟೈಮಲ್ಲೇ ಇಷ್ಟೆಲ್ಲ ಬೆಳವಣಿಗೆ ಆಗಿದ್ರಿಂದ ಆ ಸಿನಿಮಾ ಆದ್ಮೇಲೂ ಕೂಡ ಓಡ್ತಾ ಬಿತ್ತು. ಇವರಿಬ್ಬರ ಲೈಫ್ ನಲ್ಲಿ ಯಾರು ಆಟ ಆಡಿದ್ರು ಹಾಗಾದ್ರೆ? ಇವರಿಬ್ಬರ ಲೈಫ್ ಮೇಲೂ ಕೂಡ ಅದು ಓಡ್ತಾ ಬಿತ್ತು. ಈ ಕಡೆ ಮಡೇನೂರ್ ಮನು ಅವರ ಸಿನಿಮಾ ಕೂಡ ಅಷ್ಟು ಸಕ್ಸಸ್ ಆಗ್ಲಿಲ್ಲ, ಸಿನಿಮಾ ಓಡ್ತಾ ಬಿತ್ತು. ಈ ಕಡೆ ಮಿಂಚು ಅವರ ಏನು ಜೀವನ ಇದೆ ಅದು ಕೂಡ ಎಲ್ಲರ ಮನೆ ಮಾತಾಗೋಯ್ತು, ಮಿಂಚು ಅವ್ರಿಗೂ ಕೂಡ ಮೋಸ ಆಗಿದೆ ಅಂತ ಹೇಳಿ. ಇಲ್ಲಿ ಏನಾಯ್ತು? ಈಗ ಇಬ್ರು ಮತ್ತೆ ಒಂದಾಗಿದ್ದಾರೆ. ಯಾಕೆ ಒಂದಾದ್ರು? ಮಿಂಚು ಅವ್ರಿಗೆ ಇವಾಗ ಮಡೇನೂರ್ ಮನೋರ್ನ ಕ್ಷಮಿಸಂಗಿಲ್ವಲ್ಲ, ಮಿಂಚು ಅವ್ರಿಗೆ ಮೋಸ ಆಗಿದೆ ಆದ್ರೆ ಯಾಕೆ ಮಿಂಚು ಅವರು ಕ್ಷಮಿಸಿದ್ರು ಮಡೇನೂರ್ ಮನು ಅವ್ರನ್ನ? ಎಸ್, ಮಡೇನೂರು ಮನು ಕೇಸ್ ವಾಪಸ್ ಪಡೆದ ಮಿಂಚು. ಆಕೆ ಎಷ್ಟು ಹಣ ತಗೊಂಡಿರ್ಬೋದು ಎಂಬ ಕೌಂಟ್ ಕೂಡ ನಿಮ್ಗಿದ್ಯಾ? ಮಿಂಚು ತುಂಬಾ ಒಳ್ಳೆಯವಳು, ನನ್ನಿಂದ ಒಂದೇ ಒಂದು ಪೈಸೆಯನ್ನು ಕೂಡ ಪಡೆದಿಲ್ಲ. ನಮ್ಮಿಬ್ಬರ ಮಧ್ಯೆ ಕೆಲವರು ತಂದಿಕ್ಕಿ ತಮಾಷೆ ನೋಡಿದ್ರು. ನಾನು ಮತ್ತು ಮಿಂಚು ಅವರು 7 ವರ್ಷ ಲವ್ ಮಾಡಿದ್ವಿ, ನಮ್ಮ ಮಧ್ಯೆ ಬ್ರೇಕಪ್ ಆಗಿತ್ತು. ಈ ವಿಚಾರದಲ್ಲಿ ಮಿಂಚುಗೆ ಕೆಲವರು ತಲೆ ಕೆಡಿಸಿ ದೂರ್ ಕೊಡ್ಸಿದ್ರು. ಕಾಮಿಡಿ ಕಿಲಾಡಿಗಳು ತಂಡದಿಂದ ಒಬ್ಬೊಬ್ಬರಿಂದ ಈ ಕೆಲಸ ನಡೆದಿತ್ತು. ಕೆಲವರು ನನ್ನಿಂದ ಮತ್ತು ಮಿಂಚುಳಿಂದ ದುಡ್ಡನ್ನು ಕೂಡ ಪೀಕಿದ್ದಾರೆ. ಕೆಲವೇ ದಿನಗಳಲ್ಲಿ ಎಲ್ಲವನ್ನು ಬಯಲ್ ಮಾಡ್ತೀನಿ ಅಂತ ಹೇಳಿ ಮಡೇನೂರ್ ಮನು ಅವರು ಒಂದು ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ಮಡೇನೂರ್ ಮನು ಅವರ ಕೇಸ್ ವಾಪಸ್ ಪಡೆದ ಮಿಂಚು ಅವರು ಎಷ್ಟು ಹಣ ತಗೊಂಡಿರ್ಬೋದು ಹೇಳಿ? ಮಿಂಚು ಅವರು ಒಂದೇ ಒಂದು ರೂಪಾಯಿಯನ್ನ ಮಡೇನೂರ್ ಮನು ಅವರಿಂದ ಪಡೆದಿಲ್ಲ. ಇದು ಮಡೇನೂರ್ ಮನು ಅವರೇ ಹೇಳಿರುವಂತ ಸ್ಟೇಟ್ಮೆಂಟ್. ನಮ್ಮಿಬ್ಬರ ಮಧ್ಯೆ ಕೆಲವರು ತಂದಿಕ್ಕಿ ತಮಾಷೆಯನ್ನ ನೋಡಿದ್ರು. ಮಡೇನೂರ್ ಮನು ಅವರ ಒಂದು ವಿಡಿಯೋ ಈಗ ವೈರಲ್ ಆಗ್ತಿದೆ. ಮಡೇನೂರ್ ಮನು ಅವರು ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಮಿಂಚುಗೂ ನನಗೂ ತಂದಿಕ್ಕಿ ತಮಾಷೆ ನೋಡಿದ್ರು. ಇದರಲ್ಲಿ ಕಾಮಿಡಿ ಕಿಲಾಡಿಗಳ ತಂಡದಲ್ಲಿರುವವರು ಕೂಡ ಇದ್ದಾರೆ. ಇವರೆಲ್ಲ ಸೇರ್ಕೊಂಡು ನಮ್ಮ ಮಧ್ಯೆ ಇದ್ದಂತ ಒಂದು ಬಾಂಡಿಂಗ್ ನ, ಒಂದು ಲವ್ ರಿಲೇಶನ್ಶಿಪ್ ನ ಹಾಳು ಮಾಡಿದ್ರು. ಇದನ್ನೆಲ್ಲ ನಾನು ಮಿಂಚುಗೆ ಅರ್ಥ ಮಾಡಿಸದಾದ್ಮೇಲೆ ಮಿಂಚು ಅವರು ಕೇಸನ್ನ ವಾಪಸ್ ತಗೊಂಡಿದ್ದಾರೆ. ಅವರು ನನ್ನಿಂದ ಒಂದೇ ಒಂದು ರೂಪಾಯಿಯನ್ನು ಕೂಡ ತೆಗೆದುಕೊಂಡಿಲ್ಲ ಅಂತ ಹೇಳಿ ವಿಡಿಯೋವನ್ನ ಹಾಕಿದ್ದಾರೆ.
ನೋಡಿ, ಸಾಕಷ್ಟು ಚರ್ಚೆಗೆ ಗ್ರಾಸವಾದಂತ ವಿಷಯ ಒಂದು ಹ್ಯಾಪಿ ಎಂಡಿಂಗ್ ಅಲ್ಲಿ ಮುಗ್ದೋಗಿದೆ. ಈಗ ಜನ ಏನ್ ಅನ್ಕೋತಿದ್ದಾರೆ, ಇವರಿಬ್ರು ಬೇಕಂತ ಹೇಳಿ ಒಂದು ಐಪ್ ಕ್ರಿಯೇಟ್ ಮಾಡ್ಕೊಳಕ್ಕೆ ಈ ರೀತಿಯಾಗಿ ಮಾಡಿದ್ರ? ಮಡೇನೂರ್ ಮನು ಅವರು ಜನರನ್ನ ಮಂಗ ಮಾಡಿದ್ರ ಸುಮ್ನೆ ಸುದ್ದಿ ಮಾಡ್ಕೊಂಡು? ಇಲ್ಲ ಅವ್ರಿಗೆ ಏನಾದ್ರು ಅಥವಾ ಸಿನಿಮಾ ಪ್ರಮೋಷನ್ಗೆ ಅಂತೇಳಿ ಹಿಂಗೇನಾದ್ರು ಮಾಡ್ಕೊಂಡ್ರ? ಯಾಕೆ ಹಿಂಗ್ ಮಾಡ್ಕೊಂಡಿರ್ಬೋದು, ಏನಿರ್ಬೋದು ಇದ್ರಲ್ಲಿ ಅನ್ನೋ ಒಂದು ಅಭಿಪ್ರಾಯಗಳು ಜನರಲ್ಲಿದೆ. ಆದ್ರೆ ಮಡೇನೂರ್ ಮನು ಅವ್ರು ಹೇಳ್ತಿರೋಂಥದ್ದು, ನಮ್ಮ ಮಧ್ಯೆ ಎಲ್ಲರೂ ತಂದಿಕ್ಕಿ ತಮಾಷೆನ ನೋಡಿದ್ರು, ದುಡ್ಡು ಪೀಕಿದ್ದಾರೆ, ಅದೊಂದು ಒಂದು ದೊಡ್ಡ ಒಂದು ಇದನ್ನ ಆರೋಪವನ್ನ ಮಾಡಿರುವಂತದ್ದು. ಅಂದ್ರೆ ದುಡ್ಡು ಪೀಕಿದ್ದಾರೆ ನನ್ನ ಹತ್ರನೂ ಮತ್ತೆ ಮಿಂಚು ಹತ್ರನೂ ಒಂದಷ್ಟು ಜನ ಅವರ ಬಳಗದವ್ರೆ ದುಡ್ಡು ಇಸ್ಕೊಂಡಿದ್ದಾರೆ, ನಮ್ಮಿಬ್ಬರ ಮಧ್ಯೆ ತಂದಿಕ್ ತಮಾಷೆ ನೋಡಿ ದುಡ್ಡು ಪೀಕಿದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಆ ದುಡ್ಡು ಪೀಕಿದಂತ ವ್ಯಕ್ತಿಗಳು ಯಾರು? ಎಸ್, ನೀವು ಗಮನಿಸಬಹುದು, ಮಡೇನೂರ ಮನು ಅವರ ವಿಚಾರ ಏನಿದೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯ್ತು. ಯಾಕಂತಂದ್ರೆ ಅವರ ಒಂದು ಸಿನಿಮಾ ಏನಿದೆ ಆ ಸಿನಿಮಾ ರಿಲೀಸ್ ಆಗೋದ್ರಲ್ಲಿತ್ತು. ಎಸ್, ಮಿಂಚು ಒಳ್ಳೆಯವ್ರಂತೆ, ಮನು ಕೂಡ ಒಳ್ಳೆಯವ್ರಂತೆ. ಅಂದ್ರೆ ಅವರಿಬ್ರು ಒಳ್ಳೆಯವ್ರ ಅಂದ್ಮೇಲೆ ಇಲ್ಲಿ ಕೆಟ್ಟವ್ರು ಯಾರು? ಹಾಗಾದ್ರೆ ಮನು ಅವರು ಅವ್ರ ಹೆಂಡತಿಗೆ ಮೋಸ ಮಾಡ್ಲಿಲ್ವಾ? ಮಡೇನೂರ್ ಮನು ಅವರು ಒಳ್ಳೆಯವ್ರಂತ ಆದ್ರೆ ಅವ್ರ ಹೆಂಡತಿಗೆ ಏನಾಯ್ತು, ಅದು ಮೋಸನೇ ಕೂಡ ಅಲ್ವಾ ಆಗಿದ್ದು? ಮಿಂಚು ಒಳ್ಳೆಯವರು, ರಾಜ್ಯದ ಜನರು ಕೆಟ್ಟವ್ರ? ಇದು ಮಡೇನೂರ್ ಮನು ಅವರ ಹೊಸ ವರ್ಷೆ. ಉತ್ತರ ಕೊಡ್ತಾರೆ ಮಡೇನೂರ್ ಮನು ಅವರು ಕಾಲ್ ಕೂಡ ಮಾಡ್ತಾ ಇದ್ದೀವಿ, ಮಡೇನೂರ್ ಮನು ಅವ್ರಿಗೆ ಇನ್ಫಾರ್ಮ್ ಕೂಡ ಮಾಡಿದ್ದೀವಿ. ಹಾಗೆ ಜನರು ನೀವು ಕೂಡ ನಮ್ಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಬೋದು ಈ ಒಂದು ವಿಚಾರವಾಗಿ. ಇವರು ಯಾರನ್ನ ಮಂಗ ಮಾಡಿದ್ರು, ಅಥವಾ ಅವರೇ ಮಂಗ ಆದ್ರ, ಅಥವಾ ಬೇರೆಯವರನ್ನ ಮಂಗ ಮಾಡಿದ್ರ? ಮಿಂಚುನು ಕೂಡ ಒಳ್ಳೆಯವರು, ಮಡೇನೂರ್ ಮನು ಅವ್ರು ಕೂಡ ಒಳ್ಳೆಯವರು. ಅಲ್ಲ ಮನು ಸರ್, ನೀವು ಅಗ್ನಿ ಸಾಕ್ಷಿಯಾಗಿ ನಿಮ್ಮ ಹೆಂಡತಿಗೆ ತಾಳಿ ಕಟ್ಟಿದ್ರಿ ಅಲ್ವಾ? ಈಗ ನೀವು ಲವ್ ಮಾಡ್ತಿದ್ರಿ ಅಂತಂದ್ರೆ ನಿಮ್ಮ ಹೆಂಡತಿಗೆ ಮೋಸ ಮಾಡ್ದಂಗೆ ಅಲ್ವಾ? ಮಡೇನೂರ್ ಮನು ಅವರು ರಾಜ್ಯದ ಜನರನ್ನ ಮಂಗ ಮಾಡಿದ್ರ? ಮಿಂಚುನು ಒಳ್ಳೆಯವರು, ರಾಜ್ಯದ ಜನ ಕೆಟ್ಟವ್ರ? ಎಸ್, ಈಗ ಮಡೇನೂರ್ ಮನು ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಈಗ ನಾನು ಮಿಂಚು ಅವರು ಒಂದು 5 ವರ್ಷದಿಂದ ಲವ್ ಮಾಡ್ತಿದ್ವಿ, ಆಮೇಲೆ ಬ್ರೇಕಪ್ ಆಯ್ತು ಅಂತ ಹೇಳಿ. ಅವ್ರಿಗೆ ಈಗ ಲವ್ ಮಾಡ್ತಿದ್ರು, ಬ್ರೇಕಪ್ ಆಯ್ತು ಅಂತಂದ್ರೆ ಅವ್ರ ಹೆಂಡತಿಗೂ ಕೂಡ ಮೋಸ ಮಾಡ್ದಂಗೆ ಅಲ್ವಾ ಮಡೇನೂರ್ ಮನು ಅವರು? ಈಗ ಹೆಂಡತಿ ಇರ್ಬೇಕಾದ್ರೆ ಮಿಂಚು ಅವ್ರನ್ನ ಹೇಗ್ ಪ್ರೀತಿ ಮಾಡಕ್ ಸಾಧ್ಯ ಆಗತ್ತೆ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.